ಹಾಯ್. ರುಚಿ ರುಚಿಕರವಾದ ಬಸಳೆ ಪುಂಡಿ. ಓ, ಇದು ತೊಂಡೆಕಾಯ. ಅಳಸಂಡೆ ಕೋಡ್ ಎನಿವನ್. ನನ್ನ ಐರಾವತ್ ಅಲ್ಲಿ ಇದೆಯಲ್ಲ. ವಾವ್ ವಾವ್. ಮಲ್ಲಿಕಾ ಮಾವಿನ ಮರ. ಆವು. ನಿಮ್ಮನೇಲಿ ಇದು ಉಂಟಂತ ಹೇಳಲಿಲ್ಲ ನಂಗೆ. ಬೇಡಪ್ಪ, ನಾನು ಕೇಳಲ್ಲ. ಹಣ್ಣಡಿಕೆ ಅರಿವೆದು ಗಾರ್ಡನ್ ಮಾಡಿದ್ದಾರೆ. ನಮ್ಗೆ ನೇಬರ್ಸ್ ಯಾರಿಲ್ಲ. ದುಡ್ಡಿಂದು ಮರ. ಇದ್ರಲ್ಲೂ ಗಂಜಿ ಎಲ್ಲ ಹಾಕಿ ಕೊಡ್ತಾ ಇದ್ರು. ಹಿಂಗ್ ಶಾಲೆ ಫೀಸ್ ಎಲ್ಲ ಇದರಿಂದನೇ ಕಟ್ಟಿ. 100 ರೂಪೀಸ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಹೊಸ ಪ್ರಾಡಕ್ಟ್ ತಂದಿದ್ದೇವೆ. ಈ ಪ್ರಾಡಕ್ಟ್ ಯಾರಿಗೆ ಇಷ್ಟ ಆಗ್ತದೋ ಇಲ್ವೋ, ಎಲ್ಲಾ ಮನೆಯ ಗಂಡು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಪ್ರಾಡಕ್ಟ್. ಹೆಣ್ಮಕ್ಳಿಗೆ ಇಷ್ಟ ಆಗಲ್ವಾ? ಆಗುತ್ತೆ, ಅದನ್ನ ಬೈಬಿಟ್ಟು ಹೇಳಲ್ಲ. ವಯಸ್ಸಾದ ಅಜ್ಜ ಅಜ್ಜಿಗೆ ಇದು ಫೇವರೇಟ್. ಅಂಕಲ್ ಆಂಟಿಗೂ ಇದು ಫೇವರೇಟ್. ಅವರಿಗೆ ಹಾಟ್ ಫೇವರೇಟ್. ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಕೇಳಿಯಾರೆ? ಇದೆ ನೋಡಿ, ಅಗಾರೋರ ಆಟಮ್ ಪ್ಲಸ್ ಹ್ಯಾಂಡ್ ಮಸಾಜರ್. ಇದರಲ್ಲಿ ನಿಮಗೆ 4 ಮಸಾಜ್ ಹೆಡ್ಸ್ ಮತ್ತು ಒಂದು ಪ್ರೊಟೆಕ್ಟಿವ್ ಮೆಶ್ ಕವರ್ ಕೂಡ ಸಿಗುತ್ತೆ. ಇದರಲ್ಲಿ ಹೈ ಟಾರ್ಕ್ ಮೋಟರ್ ಇದೆ. ಇದು 1 ಬಟನ್ ಆಪರೇಷನ್ ಅಲ್ಲಿ ನೀವು ಫುಲ್ ಬಾಡಿ ಮಸಾಜ್ ತಗೋಬಹುದು. ಇದು ತುಂಬಾ ಲೈಟ್ ವೇಟ್ ಇದೆ. ಯಾವ ರೂಮಿಂದ ಯಾವ ರೂಮಿಗೆ ಆರಾಮಾಗಿ ಎತ್ಕೊಂಡು ಓಡಾಡಬಹುದು. ಆ ನಂತರ ಇದನ್ನ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡಿ ಮಸಾಜ್ ತಗೊಳ್ಬಹುದು. ಇದು ಫ್ಲಾಟ್ ಮಸಾಜ್ ಹೆಡ್. ಇದನ್ನ ನಿಮ್ಮ ಹೋಲ್ ಬಾಡಿಗೆ ಯೂಸ್ ಮಾಡಬಹುದು. ಇದು ಬಾಲ್ ಮಸಾಜ್ ಹೆಡ್. ನೀವು ಎಸೆನ್ಷಿಯಲ್ ಆಯಿಲ್ ನ ನಿಮ್ಮ ಬ್ಯಾಕ್ಗೆ, ಫೀಟ್ಗೆ, ಕಾಫ್ ಮಸಲ್ಗೆ, ಆರ್ಮ್ಸ್ಗೆ ಹಾಕೊಂಡು ಸಖತ್ತಾಗಿ ಮಸಾಜ್ ಮಾಡಬಹುದು. ಇದು ತಾಯ್ಚಿ ಮಸಾಜ್ ಹೆಡ್. ನಿಮ್ಗೆ ತಾಯ್ಚಿ ಮಸಾಜ್ ಇದೆಯಲ್ಲ, ಅದೇ ತರ ಇದು ಪಕ್ಕಾ ಮಸಾಜ್ ಮಾಡುತ್ತೆ. ವೇವಿ ಮಸಾಜ್ ಹೆಡ್. ಇದು ಸಖತ್ತಾಗಿರೋ ನಿಮ್ಮ ಶೋಲ್ಡರ್, ಆರ್ಮ್ಸ್, ಬ್ಯಾಕ್ ಮತ್ತೆ ಫೀಟ್ಗೆ ಡೀಪ್ ಟಿಶ್ಯೂ ಮಸಾಜ್ ಕೊಡುತ್ತೆ. ಅಂಕಲ್ ಆಂಟಿಗೆ, ಅಜ್ಜ ಅಜ್ಜಿಗೆ, ಯಾರಿಗೆ ಮಸಾಜ್ ಬೇಕಿದ್ರೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರ್ಗೂ ಕೂಡ, ಗಂಡ ಹೆಂಡತಿರಿಗೂ ಕೂಡ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ಗೂ ಕೂಡ ಈ ಪ್ರಾಡಕ್ಟ್ ಯಾರಿಗೆಲ್ಲ ಬೇಕೋ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ. ಪ್ರೆಸ್ ಮಾಡಿ ಬೈ ಮಾಡಿ ಅಷ್ಟೇ, ಮಜಾ ಮಾಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಅಪ್ಪ ಅಮ್ಮನ ಮನೆಯಲ್ಲಿದ್ದೇನೆ. ನನ್ನ ಅಪ್ಪ ಅಮ್ಮ ಇಬ್ರು ಸೇರಿ ಒಂದು ತರಕಾರಿ ತೋಟ ಮಾಡಿದ್ದಾರೆ. ನಿಮ್ಗೆ ಎಲ್ರಿಗೆ ತೋರಿಸ್ತೇವೆ, ಬನ್ನಿ. ಇದು ನಮ್ಮ ಮನೆಯ ಬಸಳೆ. ರುಚಿ ರುಚಿಕರವಾದ ಬಸಳೆ ಪುಂಡಿ, ಬಸಳೆ ಮರುವೈ, ಹುರುಳಿ ಹಾಕಿ ಬಸಳೆ ಪದಾರ್ಥ ಮಾಡಬಹುದು. ಒಳ್ಳೆ ಬಸಳೆ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದೆ. ಬಸಳೆ ಅಂದ್ರೆ ಎಂತ ಇಂಗ್ಲಿಷ್ ಅಲ್ಲಿ? ಮಲಬಾರ್ ಸ್ಪಿನಾಚ್. ಇದು ನಮ್ಮ ಮನೆಯ ಗುಳ್ಳ. ಅಲ್ಲಿ ಪಿಂಕ್ ಕಲರ್ ಇದು ಪದಪೆ, ಅದೇ ಪದಪೆ. ಹರಿವೆ ಸೊಪ್ಪು ಕನ್ನಡದಲ್ಲಿ ತುಂಬಾ ಟೈಪ್ ಇರ್ತದೆ. ವೈಟ್ ಇರ್ತದೆ, ಪಿಂಕ್ ದಂಡ್ ಇರ್ತದೆ, ಮೆರೂನ್ ದಂಡ್ ಇರ್ತದೆ, ಗ್ರೀನ್ ಇರ್ತದೆ, ಗ್ರೀನ್ ಮರೆ ಗ್ರೀನ್ ಇರ್ತದೆ. ಒಂದು 5-6 ವೆರೈಟಿ ಇರ್ತದೆ. ಸುಮಾರು ವೆರೈಟಿ ಇದೆ ಅಂತೆ. ಅದು ಸಹ ನಮ್ಗೆ ಪಲ್ಯಕ್ಕೆಲ್ಲ ಒಳ್ಳೆ ಆಗ್ತದೆ. ಇದು ಬದನೆ ನಂಗೆ ಇಷ್ಟ ಇಲ್ಲ, ಬಟ್ ಬೆಳಿತಾರೆ ಮನೆಯಲ್ಲಿ. ಚಪ್ಪರದಲ್ಲಿ ಮಣೋಳಿ ದೊಂಪ ಅಂದ್ರೆ ತೊಂಡೆಕಾಯಿ, ಅಲ್ಸಂಡೆ ತೊಂಡೆಕಾಯಿ ಅಲ್ಲಿ ಅಲ್ಸಂಡೆ ಅಲ್ಲಿ ಅದು ಇಲ್ಲಿಂದ ಹತ್ತಿ ಹೋಗಿರುದು. ಇದನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ. ಇದು ನಮ್ಮನೆಯ ಎಮ್ಮೆ. ಓ, ಇದು ತೊಂಡೆಕಾಯ. ನಡಿ, ತೊಂಡೆಕಾಯಿ ತೋಟದಲ್ಲಿದೆ. ತೋಟದಲ್ಲಿಲ್ಲ, ನಮ್ಮ ಅಂಗಳದಲ್ಲಿ ಇದೆ. ಆಯ್ತು ಅಷ್ಟೇ. ಜಸ್ಟ್ ಪೈಪ್, ಜಸ್ಟ್ ಲಿಟಲ್ ಸ್ಕೇರ್ಡ್ ಆಫ್ ಸ್ನೇಕ್ ಅಷ್ಟೇ. ನನ್ನ ಅಮ್ಮ ಈ ಕ್ರೋಟನ್ ಗಿಡನ ತೊಂಡೆಕಾಯಿ ಮಧ್ಯೆ ಸಹ ಹಾಕಿದ್ದಾರೆ. ಇದು ತೊಂಡೆಕಾಯಿ ಗಿಡ. ಊರ್ ತೊಂಡೆ, ಇದು ಮರಿ ತೊಂಡೆ.
ಇಲ್ಲಿ ನೋಡಿ, ಇದು ಮರಿ. ಇಲ್ಲಿ ನೋಡಿ ಹಿಂಗ್ ಬರುತ್ತೆ. ಓ, ಇದೆಲ್ಲ ಇನ್ನು ಮರಿಗಳು. ಲೆಟ್ಸ್ ಗೋ ಟು ಅಲ್ಸಂಡೆ. ನಿಮಗೆ ಇಲ್ಲಿ ನೋಡಿ ಅಲ್ಸಂಡೆ ಇಲ್ಲಿ ಬಿಟ್ಟಿರೋದು, ಇಲ್ಲಿಂದ ಕಂಟಿನ್ಯೂ ಆಗಿ ಇಲ್ಲೂ ಬಿಡ್ಲಿಕ್ಕೆ ಶುರು ಆಗಿದೆ. ವಾವ್. ಕೆಲವೊಮ್ಮೆ ಗ್ರೀನ್ ಸ್ನೇಕ್ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ ನೋಡ್ಕೊಂಡು. ಹೌ ನೈಸ್ ಇಸ್ ಅಲ್ಸಂಡೆ. ಅಲ್ಸಂಡೆ ಕೋಡ್ ಎನಿವನ್. ಚಿಕ್ಕ ಇರುವಾಗ ಹೀಗೆ ಅಲ್ಸಂಡೆ ನಾವು ಸಂಜೆ ಆಗುವಾಗ ತೆಗಿತಾ ಇದ್ವಿ. ಗಿಳಿ ಎಲ್ಲ ಬಂದು ತುಂಬಾ ತಿಂದು ವೇಸ್ಟ್ ಮಾಡ್ತಾ ಇತ್ತು. ನಾವು ಸಹ ಹೀಗೆ ತೆಗಿಲಿಕ್ಕೆ ಅಂತ ಹೇಳಿ ಬಂದದ್ದು. ಗ್ರೀನ್ ಕಲರ್ ಸ್ನೇಕ್ ಇರ್ತದೆ ಗೊತ್ತುಂಟ, ಇದೇ ತರ ಅದಿತ್ತು. ನಾನು ಅಲ್ಸಂಡೆ ಇಲ್ಲ, ಫಾಸ್ಟ್ ತೆಗಿಲಿಕ್ಕೆ ಹೋಗೋ ಅದು ಅಲ್ಲಾಡಿತು. ನಾನು ಯೋಮ ಅಂತ ಹೇಳ್ಕೊಂಡು ಓಡಿ ಹೋಗಿದ್ದೆ ನಾನು. ನನ್ನ ಐರಾವತ ಅಲ್ಲಿ ಇದೆಯಲ್ಲ, ಕಾಲೇ ನಿಕ್ಕುದಿಲ್ವಾ? ಇದು ನನ್ನ ಕಾಲೇ ನಿಕ್ಕುದಿಲ್ಲ. ಆ ಕಡೆಯಿಂದ ಬರಬೇಕಿತ್ತು ಅಲ್ಲ. ಆಕ್ಸಿಲೇಟರ್ ಕೊಡಿ. ಇದು ಕಾರ್ ಹಾಗೆ ಅಷ್ಟೇ, ಕಾರ್ ಅಲ್ಲ. ನನ್ನ ಆಲಿಯನಿಗೆ ಗಿಫ್ಟ್ ಕೊಟ್ಟದ್ದ ನಾನು. ಡೌರಿಯಾ? ಏ ಅಮ್ಮಿ, ಗಿಫ್ಟ್ ಆಯ್ತಾ? ಏ ಮೆಲ್ಲವ. ಮೈಸೂರು ಮಹಾರಾಜ ಅಂತ ಹಳೆಯ ಗಾಡಿ. ಬ್ರೇಕ್ ಇಲ್ಲ. ಬ್ರೇಕ್ ಉಂಟು, ಸ್ವಲ್ಪ ಸಾಕು. ಫುಲ್ ಹೊತ್ತಿದೆ, ನಾನು ಬ್ರೇಕ್ ಹಿಡಿತಿಲ್ಲ. ಇಂಥ ಗಾಡಿಗೆ ಯಾವ ಶೋರೂಮ್ ಅಲ್ಲಿ ಸಿಗ್ಲಿಕ್ಕೆ ಅಲ್ಲ. ಫ್ರೆಶ್ ತೊಂಡೆಕಾಯಿ. ಬಾಬಾ ಬೆಂಡೆ ಎಲ್ಲಿದೆ? ಓ, ಬೆಂಡೆ ಇನ್ನೊಂದು ಜಾಗದಲ್ಲಿ ಹಾಕಿದ್ದಾರೆ. ಮಟ್ಟುಗುಳ್ಳ ಇದೆ, ಇನ್ನೊಂದು ಜಾಗದಲ್ಲಿ ಮಟ್ಟುಗುಳ್ಳ ಇದೆ. ಆಮೇಲೆ ಬದನೆ ಇಲ್ಲಿ ಇರ್ದೇನೆ ಅಲ್ಲಿ ಹಾಕಿದ್ದಾರೆ. ಇದು ರಂಬುಟಾನ್ ಮರ. ಒಂದು ಮಳೆ ಬಿದ್ದ ನಂತರ ನಿಮಗೆ ಒಳ್ಳೆ ರಂಬುಟಾನ್ ಆಗ್ತದೆ. ಈಗ ಸಣ್ಣಕ್ಕೆ ಹೂ ಬಿಡ್ಲಿಕ್ಕೆ ಶುರು ಆಗಿದೆ, ಲೈಟ್ ಆಗಿ ಹೂ ಬಿಡ್ಲಿಕ್ಕೆ ಶುರು ಆಗಿದೆ. ಅಪ್ಪ ಒಂದು ಮರದಲ್ಲಿ ರುಚಿ ಹಿಡಿದು 30-35 ಮರ ಇನ್ನೊಂದು ಕಡೆಯಲ್ಲಿ ನೆಟ್ಟಿದ್ದಾರೆ, ಫುಲ್ ರಂಬುಟಾನ್. ಮತ್ತೆ ಅಲ್ಲಿ ನೋಡಿ ಹಲಸಿನ ಮರ, ಅದ್ರ ಪಕ್ಕ ಇರೋದು ಮಾವಿನ ಮರ. ವಾವ್ ವಾವ್. ನಿಮ್ಮಲ್ಲಿ ಮಾತ್ರ ಬೆಳೆದಿದೆ ಇದೆರಡು? ಅಲ್ಲ, ಅರಣೆ ನೋಡ್ತೇನೆ. ಹೋಗಲಿ. ನಕ್ಷತ್ರ ನೇರಳಿ ತಲೆ ಮೇಲೆ ಬಿತ್ತ. ಎಲ್ಲಿ ಬಿತ್ತು? ಇಲ್ಲಿ. ಹೋಗಲಿ. ನೀವು ತಿನ್ನುದಾದ್ರೆ ಮಾತ್ರ ತೆಗಿತೇನೆ. ಇಲ್ಲ, ನಾನು ತಿನ್ನುದಿಲ್ಲ. ಏಕೆ? ಹಾಗೆ. ಕರ್ಬೇವು ಮರ. ವಾವ್. ಇದೆಲ್ಲ ಇಲ್ಲಿ ಮಾತ್ರ ಬೆಳಿದೇನಲ್ಲ ಈ ಭಾಗದಲ್ಲಿ? ಅದು ಕರ್ಬೇವಲ್ಲ, ಅದು ನೀಮ್. ಈ ಭಾಗದಲ್ಲಿ ಮಾತ್ರ ಬೆಳಿಲಿಕ್ಕೆ ಆಗುದಲ್ಲ ಅದು? ಇಲ್ಲ, ಬೇರೆ ಬೆಳೆದಿಲ್ಲ. ಎಲ್ಲ ಕಾಮತ್ರ ಮನೆಯಲ್ಲಿ ಮಾತ್ರ? ಇಲ್ಲ, ಎಲ್ಲ ಕಡೆ ಬೆಳೀತದೆ. ಮಲ್ಲಿಕ ಮಾವಿನ ಮರ. ಮಲ್ಲಿಕಾ ಮಾವಿನ ಮರ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇದು ಈ ಭಾಗದ ಚಂದ್ರಶೇಖರ್ ಕಾಮತ್ರ ಮನೆಯಲ್ಲಿ ಮಾತ್ರ ಬೆಳೆಯುವಂತದ್ದು. ನಮ್ಮನೆ ಹೆಸರು ಮಲ್ಲಿಕವಾ? ಮಲ್ಲಿಕ ಅವ್ರು ನಟ್ಟ ಗಿಡ, ಅದಕ್ಕೆ ಮಲ್ಲಿಕಾ ಮಾವಿನ ಮರ. ಹಾವು ಅಲ್ಲಿ, ಇಲ್ಲಿ ಹಾವು ನೋಡಿದ್ಯಲ್ಲ ಅಲ್ಲಿ ಹೇಗಿದೆ, ಅಲ್ಲಿ ಹೋಗ್ತಾ ಇದೆಯಲ್ಲ. ಕೇರೆ ಹಾವು ಇದು, ಕೇರೆ ಹಾವು. ನಿಮ್ಮನೇಲಿ ಇದು ಉಂಟಂತ ಹೇಳಲೇ ಇಲ್ಲ ನಂಗೆ. ಇಷ್ಟ ಇಲ್ಲ. ಎಂತಕ್ಕೆ? ಇಲ್ಲಿ ನಾಯಿ ಸಾಕಿದ್ದೀರಿ, ಹಾವು ಸಹ ಸಾಕಿದ್ದೀರಿ, ಎಂತ ಮರೆ? ಬನ್ನಿ ಮನೆಗೆ ಹೋಗುವ. ಈ ಕಡೆ ಬರ್ತಿದ್ದೆ ನೋಡಿ. ಬರ್ತಿತ್ತು ಈ ಕಡೆ. ಅಲ್ಲೋ ಬೇಡ, ಅಲ್ಲಿ ಬರ್ತಿದೆ. ಇಲ್ಲ, ಅಲ್ಲ ಇದೆ. ಎಂತ ಹಾವು? ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಬೇಡಪ್ಪ, ನಾನು ಹಾಕಿ ಹೇಳಲ್ಲ. ಮತ್ತೇನಾದ್ರು ಬಂದ್ಬಿಟ್ರೆ ಯಾರಿಗೂ. ಮತ್ತೆ ನಿಮ್ಮ ಮನೇಲಿ ಬೇರೆ ಏನಿದೆ? ಅಡಿಕೆ. ವಿಶೇಷ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ನೆಲದಲ್ಲಿ ಮಾತ್ರ ಈ ತೆಂಗಿನ ಮರ ಬೆಳಿತಾರೆ, ಬೇರೆ ಎಲ್ಲಿ ಬೆಳೆಸಲಿಕ್ಕೆ ಆಗುದಿಲ್ಲ. ಯಾಕೆ? ಎಲ್ಲ ಕಡೆ ಆಗುತ್ತೆ. ಹಂಗೆ ಸುಮ್ಮನೆ ನಿಮ್ಮನೇಲಿ ಬೆಳಿತಿರೋದಲ್ಲ. ಅಡಿಕೆ ತೋರಿಸ್ತೇನೆ ಬನ್ನಿ. ತೋಟದಿಂದ ಅಡಿಕೆ ಎಲ್ಲ ಕೊಯ್ಲ್ ಮಾಡ್ಕೊಂಡು ಅದನ್ನ ಒಂದು ಗೋಣಿಚೀಲ ಹಾಕೊಂಡ್ಬಂದು ಇಲ್ಲಿ ಅಡಿಕೆ ಒಣಸುವಂತ ಸ್ಥಳ. ಇಲ್ಲಿ ಅಡಿಕೆನ ಡ್ರೈ ಮಾಡುದು. ಹಣ್ಣು ಅಡಿಕೆ ಇರ್ತದೆ, ಹಣ್ಣಡಿಕೆ. ಅಲ್ಲಿ ನೋಡಿ, ಅಲ್ಲಿಗ ಹಾಕಿದ್ರು. ಡ್ರೈ ಆದಾಗ ಈ ತರ ಆಗತ್ತೆ.
ಸೊ ಇದು ಏನಾಗುತ್ತೆ ಸುಲಿಲಿಕ್ಕೆ ಈಸಿ. ನೋಡಿ ನಾನೀಗ ಸುಲಿದು ತೋರಿಸ್ತೀನಿ. ನಾನು ಕೈಯಲ್ಲ, ಕತ್ತಿ ಎಲ್ಲ ಬೇಡ ಅಲ್ಲ. ಸೊ ದಿಸ್ ಈಸ್ ಗೋಂಟ್ ಅಡಿಕೆ, ಮಂಗಳ ಅಡಿಕೆ. ಇದಕ್ಕೆಲ್ಲ ಕೊಡ್ತಾರಲ್ಲ. ಕಲರ್ ಹೇಗೆ ಬರೋದು ಅಂತ ಹೇಳಿದ್ರೆ ಸಾಗುವಾನಿ ಗಿಡದ ಎಲೆ ಇದನ್ನೆಲ್ಲ ಒಂದು ಹಂಡೆಗೆ ಹಾಕಿ ಬೇಯಿಸಿ ಇದನ್ನೆಲ್ಲ ನ್ಯಾಚುರಲ್ ಕಲರ್ಸ್ ಕೊಡ್ತಾರೆ. ಅದರಲ್ಲಿ ಬೇಯಿಸಿದಾಗ ಅದು ಮರೂನ್ ಕಲರ್ ಬರ್ತದೆ. ಇದು ಫಾರಿನ್ ಅವರು ಏನು ಮಾಡ್ತಾರೆ ಗೊತ್ತಾ, ಇದಾ ಅದನ್ನು ಸುಣ್ಣ ಕೋಟಿಂಗ್ ಮಾಡಿ ಅದಕ್ಕೆ ವಾಪಸ್ ತುಪ್ಪ ಉಂಟಲ್ಲ ಹಾಕಿ ಅದನ್ನು ಇಡೀ ಫ್ರೈ ಓಡಿ ಮಾಡಿ ಪೌಡರ್ ಮಾಡಿರ್ತಾರೆ. ಈ ದುಬೈಯಲ್ಲೆಲ್ಲ ಇದು ಪಾನ್ ಬೀಡ ಹಾಕ್ತಾರಲ್ಲ, ಅದಕ್ಕೆ ಕಾಸ್ಟ್ಲಿ ಅದು. ಇದು ಅಡಿಕೆ ಸ್ಟೋರೇಜ್ ಮಾಡುವಂತ ಜಾಗ. ಇದ್ರೊಳಗೆ ಫುಲ್ ಬಿಸಿ ಬಿಸಿ ಇರುತ್ತೆ. ಎಲ್ಲ ಕಡೆ ಇದಿದೆ. ಎಂತ ಕಾಯಿಕಳ, ವಾಟ್ ಇಸ್ ಕಾಯಿಕಳ? ಚಿಕ್ಕದು ಓತಿಕೆ ತರ. ಈ ಸ್ಟೋರೇಜ್ ಏನಿದೆ, ಮಳೆಗಾಲದಲ್ಲಿ ಅಡಿಕೆ ಇವಾಗ ಒಣಗ್ಬೇಕಲ್ಲ, ಅವಾಗ ಹೊರಗಡೆ ಇಟ್ರೆ ಮಳೆ ಬರುತ್ತೆ, ಚಂಡಿ ಆಗುತ್ತೆ. ಅದಕ್ಕೆ ಈ ತರದೊಂದು ಸ್ಟೋರೇಜ್ ಮಾಡ್ತಾರೆ. ಈಗ ನಾರ್ಮಲ್ ಇವಾಗ ಔಟ್ಸೈಡ್ ಟೆಂಪರೇಚರ್ ನನ್ನ ಪ್ರಕಾರ ಈಗ ಒಂದು 32 ಡಿಗ್ರಿ ಇರ್ಬೋದು ಇಲ್ಲಿ ಇವಾಗ ಸುಳ್ಯದಲ್ಲಿ. ಬಟ್ ಈ ಸ್ಟೋರೇಜ್ ಒಳಗೆ ಹೋದ್ರೆ ಇಲ್ಲಿ ಮೋರ್ ದೆನ್ ಒಂದು 45 ಡಿಗ್ರಿ ಮೇಲೆ ಇದೆ. ಈಗ ನಾವು ಒಳಗೆ ಹೋಗ್ಬೋದು, ನಮ್ಗೆ ಮ್ಯಾಕ್ಸ್ ಒಂದು 5 ಮಿನಿಟ್ಸ್ ಇಲ್ಬೋದು, ಅದ್ರ ಮೇಲೆ ಇಲ್ಲಿ ನಿಲ್ಲಕ್ಕಾಗಲ್ಲ. ಬನ್ನಿ ಒಳಗೆ ಏನಿದೆ ಅಂತ ತೋರಿಸ್ತೀನಿ. ಹೆಂಗಿದೆ ಅಂದ್ರೆ ಸ್ಟೀಮ್ ಬಾತ್ ತಗೊಂತೀವಲ್ಲ, ಸ್ಟೀಮ್ ಆ ತರ ಇದೆ. ಆಲ್ಮೋಸ್ಟ್ ಒಂದು ಇಟ್ ಫೀಲ್ಸ್ ಲೈಕ್ 45 ಡಿಗ್ರಿ ಪ್ಲಸ್ ಟೆಂಪರೇಚರ್ ಒಳಗೆ. ಇಲ್ಲಿ ಈ ತರ ಅಡಿಕೆ ಎಲ್ಲ ಒಣಸ್ಬಿಟ್ಟು ಡ್ರೈ ಮಾಡೋದು. ಇಲ್ಲಿ ಮೇನ್ ಆಗಿ ಇಲ್ಲಿ ಮಳೆಗಾಲದಲ್ಲಿ ಒಣಗಿಸ್ತಾರೆ. ಇರ್ಲಿಕ್ಕೆ ಆಗುದಿಲ್ಲ, ಇಲ್ಲಿ 2 ನಿಮಿಷನೂ ಇರ್ಲಿಕ್ಕೆ ಆಗುದಿಲ್ಲ. ರೆಂಜದ ಮರ, ಇದರಲ್ಲಿ ಚಂದದ ಹೂ ಬಿಡುತ್ತೆ, ತುಂಬಾ ಪರಿಮಳ ಇರುತ್ತೆ. ಇದು ಅದ್ರ ಪಕ್ಕದಲ್ಲಿ ಇದು ಇರೋದು ಹಲಸಿನ ಮರ. ಹಲಸು ಅಷ್ಟೇ ಇಲ್ಲಿ ಮಾತ್ರ, ಈ ನಿಮ್ಮ ಭಾಗದ ಜನರಲ್ಲಿ ಮಾತ್ರ ಬೆಳೆಯೋದಲ್ಲ ಇದು? ಇಲ್ಲ, ಆಲ್ ಓವರ್ ವರ್ಲ್ಡ್ ಹೋಗುತ್ತಲ್ಲ ಇಲ್ಲಿಂದ? ಇಲ್ಲ. ಇದು ವರ್ಲ್ಡ್ ಫೇಮಸ್, ಪ್ರಪಂಚಕ್ಕೆ ಒಂದು ಫೇಮಸ್ ಆಗಿರುವಂತ ಇವತ್ತು ಕಾಳ್ಮೆಣಸು ಅಲಿಯಾಸ್ ಕರಿಮೆಣಸು ನಾವು ತೋರಿಸ್ತಾ ಇದ್ದೀವಿ. ದಿಸ್ ಇಸ್ ಕಾಳ್ಮೆಣಸ್ ಅಲಿಯಾಸ್ ಕರಿಮೆಣಸ್. ಇದು ಗಿಡದಲ್ಲಿ ಹೇಗೆ ಇರುತ್ತೆ ಅಂತ ತೋರಿಸ್ತೀವಿ. ಚಿಕ್ಕು ಕೂಡ ಬೆಳೆಸಿದ್ದಾರೆ ಇಲ್ಲಿ, ಒಳ್ಳೊಳ್ಳೆ ಹಣ್ಣುಗಳಾಗಿದೆ. ಆಮೇಲೆ ತೆಗೆದು ತಿನ್ನೋಣ. ಅರಿವೆದು ಗಾರ್ಡನೇ ಮಾಡಿದ್ದಾರೆ. ಎಲ್ಲ ಅಡಿಕೆ ಎಲ್ಲ ಒಣಸಿ ಹಾಕಿದ್ದಾರೆ. ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಮಳೆಗಾಲ ಸ್ಟಾರ್ಟ್ ಆಗ್ತಿಲ್ಲ, ಸಮ್ಮರ್ ಸ್ಟಾರ್ಟ್ ಆಗ್ತಿದೆ. ಬಟ್ ನಿನ್ನೆಯಿಂದ ಮಳೆ ಸ್ಟಾರ್ಟ್ ಆಯ್ತಲ್ಲ, ಅದು ಒಂದಿನ ಅಷ್ಟೇ ಮಳೆ ಬಂದದ್ದು. ನನ್ನ ಐರಾವತ ನೋಡುದಲ್ಲ ಎಷ್ಟು ಚೆನ್ನಾಗಿದೆ. ಅದ್ರಲ್ಲಿ ಆಕ್ಚುಲಿ ಕೂತ್ರೆ ಕೆಳಗೆ ಇಳಿಲಿಕ್ಕೆ ಅನ್ಸೋದಿಲ್ಲ, ಒಳ್ಳೆ ಚಂದ ಆಗ್ತದೆ ಆಟ ಸಾಮಾನ್ತರ. ದಿಸ್ ಈಸ್ ಜಾಕ್ ಫ್ರೂಟ್, ಗುಜ್ಜೆ ಅಲ್ಲ ಇದು, ಮತ್ತೆ ಜೀ ಹಲಸು. ಇದು ನಾನು ಹುಟ್ಟಿ ಬೆಳೆದ ಮನೆ. ನಾನು ಸ್ಕೂಲಿಗೆ ಇಡೀ ಬಾಲ್ಯ ಇಲ್ಲೇ ಕಳ್ದಿರೋದು. ಮನೆಯ ಹಿಂದಿನ ಭಾಗ, ಸುತ್ತಮುತ್ತ ಯಾರ್ದೇ ಮನೆ ಇಲ್ಲ ನಮ್ಗೆ. ಇದು ನಮ್ದು ಕೊಟ್ಟಿಗೆ ಅಂತ ಹೇಳ್ತೀವಿ ನಾವು, ಅಂದ್ರೆ ನಾನ್ ವೆಜ್ ಅಡಿಗೆ ಮಾಡೋದು ಅದೆಲ್ಲ ಇಲ್ಲೇ ನಡೀತದೆ. ಆ ನಂತರ ಇಲ್ಲಿ ಹಟ್ಟಿ. ನಮ್ಮ ನೇಬರ್ಸ್ ಹಂಗೆ, ನಮ್ಮ ನೇಬರ್ಸ್ ಹಿಂಗೆ ಅಂತ. ನಂಗೆ ಆಕ್ಚುಲಿ ನೇಬರ್ಸೇ ಇಲ್ಲ, ಸುತ್ತಮುತ್ತ ನಮ್ಗೆ ನೇಬರ್ಸ್ ಇಲ್ಲ. ನಾನು ಚಿಕ್ಕ ವಯಸ್ಸಿಂದನು ನಾನು, ನನ್ನ 2 ತಂಗಿರು, ನನ್ನ ಅಣ್ಣ, ಇವ್ರಿಷ್ಟು ಜನರ ಜೊತೆನೆ ಆಟ ಆಡ್ಕೊಂಡು ನಾವು ದೊಡ್ಡವರಾಗಿರೋದು. ಚಿಕ್ಕ ವಯಸ್ಸು ನಮ್ಗೆ ತುಂಬಾ ಬೇಜಾರಾಗ್ತಿತ್ತು. ನಮ್ಗೆ ನೇಬರ್ಸ್ ಯಾರಿಲ್ಲ, ನಮ್ಗೆ ಆಟ ಆಡ್ಲಿಕ್ಕೆ ಮಕ್ಕಳಿಲ್ಲ, ಆಚೆ ಈಚೆ ಅಂತ. ಮರ ಉಂಟು. ನಾವ್ ಇಲ್ಲಿ ಇರುವಾಗ ನಮಗೆ ಅನಿಸ್ತಿತ್ತು, ಅಯ್ಯೋ ನಮ್ಗೊಂದು ಅಂಗಡಿಗೆ ಹೋಗ್ಲಿಕ್ಕೇನೆ 2-3 ಕಿಲೋಮೀಟರ್ ಹೋಗ್ಬೇಕಲ್ಲ, ನಮ್ಗೇನು ಇಲ್ಲಲ್ಲ ಅಂತ ಅನಿಸ್ತಿತ್ತು. ಬಟ್ ಯಾವಾಗ ನಾವು ಬ್ಯಾಂಗ್ಳೂರಿಗೆ ಹೋದ್ವೋ ಅವಾಗಿಂದ ವಾವ್, ಮನೆ ಎಷ್ಟು ಚಂದ, ತೋಟದ ಮಧ್ಯೆ ಮನೆ, ಯಾರ ಉಪದ್ರ ಇಲ್ಲ, ನಾವಷ್ಟೇ ಅಂತ ಹೇಳಿ. ನನ್ನ ಚೈಲ್ಡ್ಹುಡ್ ತುಂಬಾ 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 ಚಂದದ ಜಾಗದಲ್ಲಿ ನಾನು ಕಳೆದಿದ್ದೀನಿ. ಫುಲ್ ತೋಟದ ಮಧ್ಯೆ, ಅಂದ್ರೆ ನಮ್ಮ ಮನೆಯ ಲೆಫ್ಟ್ ತೋಟ, ರೈಟ್ ತೋಟ, ಫ್ರಂಟ್ ತೋಟ, ಬ್ಯಾಕ್ ತೋಟ. ಮಜ್ಜಾ ನಮ್ ಲೈಫ್, ನಾವ್ ಹೆಂಗೆ ಬೇಕೋ ಹಂಗಿರ್ಬೋದು. ನಿಮ್ಗೆ ಎಂತ ಬೇಕಾದ್ರೂ ಇಲ್ಲೇ ಉಂಟಲ್ಲ, ಹಣ್ಣು, ತರಕಾರಿ, ಫ್ರೂಟ್ಸ್, ತರಕಾರಿ, ಆನಂತರ ಅಡಿಕೆ ಎಲ್ಲ ಮರ ಇಲ್ಲಿ ನಮ್ಮ ಮನೆಯಲ್ಲೇ ಇದೆ. ನನ್ನ ಅಪ್ಪ ಅಮ್ಮ ಬೆಳಿತಾರೆ. ನಾವು ಅಡಿಕೆ ಬೆಳಿತೇವೆ, ತೆಂಗಿನಕಾಯಿ ಬೆಳಿತೇವೆ, ಪೆಪ್ಪರ್ ಬೆಳಿತೇವೆ. ಆನಂತರ ಇನ್ನೊಂದು ಜಾಗದಲ್ಲಿ ನಾವು ರಬ್ಬರ್ ಬೆಳಿತೇವೆ, ತರಕಾರಿ ಬೆಳಿತೇವೆ, ಫ್ರೂಟ್ಸ್ ಇದೆ. ಮತ್ತೆ ಒಂದ್ ಮನುಷ್ಯನ್ಗೆ ಎಂತ ಬೇಕು ಅಷ್ಟೇ ಅಲ್ಲ, ಎಣ್ಣೆ. ಈಗ ನಾವು ತೋಟದಲ್ಲಿ ತೆಂಗಿನಕಾಯಿ ಬೆಳಿತೇವಲ್ಲ,
ಆ ಎಣ್ಣೆ ಎಲ್ಲ ಹಾ, ಅದು ಶೇಂದಿ ರಸ ನಮ್ಮ ಹತ್ರ ಇದೆ. So, ಆ ಎಣ್ಣೆನೂ ಸಿಗ್ತದೆ. ತೆಂಗಿನಕಾಯಿ ಬೆಳಿತೇವಲ್ಲ, ಅದ್ರದ್ದು ಕೊಬ್ಬರಿಯಲ್ಲಿ ಮಿಲ್ಲಿಗೆ ತಕೊಂಡು ಹೋಗಿ ಎಣ್ಣೆ ಮಾಡಿಕೊಂಡು ಕೊಬ್ಬರಿ ಎಣ್ಣೆನೂ ಬರುತ್ತಲ್ಲ. ಹಾ, ಕೊಬ್ಬರಿ ಎಣ್ಣೆನೂ ಬರ್ತದೆ. ಚಾಕ್ಲೇಟ್ ಎಲ್ಲ ಪ್ರಿಪೇರ್ ಮಾಡೋ ಕೋಕೋ ಇದೆ, ದನ ಇದೆ, ದನದಿಂದ ಹಾಲು ಬರ್ತದೆ. ಈಗ ಸ್ವಲ್ಪ ಕಮ್ಮಿ ಇದೆ, ಒಂದು 10 ಇರ್ಬೇಕು. ಬಟ್ ಮೊದ್ಲು ಒಂದು 30ವರೆಗೂ ಇತ್ತು. ನಮ್ಮ ಮನೆಯಲ್ಲಿ ಗುಜ್ಜೆ ಮರ ಇದೆ, ರಂಬುಟಾನ್ ಮರ ಇದೆ, ಜಂಬು ನೇರಳೆ ಇದೆ, ನೇರಳೆ ಇದೆ, ಕುಂಟಲ ಮರ ಇದೆ, ಚಿಕ್ಕು ಇದೆ, ಸಾಗುವಾನಿ ಇದೆ, ಗಂಧದ ಮರ ಇದೆ, ಕ್ರಿಸ್ಮಸ್ ಮರ ಇದೆ, ನೀಮ್ ಮರ ಇದೆ, ಕರಿಬೇವಿನ ಮರ ಇದೆ. ಆ ನಂತರ ಏನ್ ಕಾಣುತ್ತೆ ನಿಮ್ಗೆ? ದುಡ್ಡಿಂದು ಮರ ಅದಿಲ್ಲ. ಬಾದಾಮಿದು ಮರ ಇದೆ, ಬಾಳೆಹಣ್ಣಿದು ಗಿಡ ಇರೋದು, ಮರ ಇಲ್ಲ. ಗಿಡ ಖರ್ಚಿಗೊಂದು ಸ್ವಲ್ಪ ಕಾಫಿ ಗಿಡ ಇದೆ, ಖರ್ಚಿಗಾಗುವಷ್ಟು ಏಲಕ್ಕಿ ಗಿಡ ಇದೆ. ಲಿಸ್ಟ್ ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಹೇಳಿ. ಇಲ್ಲ, ನಮ್ಮಲ್ಲಿ ಮಾರುವಂತದ್ದೇನಿಲ್ಲ. ನನ್ನ ಅಪ್ಪ ಮಾರುದನ್ನೆಲ್ಲ ಅಂಗಡಿಗೆ ಕೊಟ್ಟಾಗ್ತದೆ. ಕಮೆಂಟ್ ಸೆಕ್ಷನ್ ಗೆ ಕಾದುಕೊಂಡು ಕೂರುದಿಲ್ಲ ನನ್ನಪ್ಪ. ಎಂತ ಮಾಡ್ತೀಯ? ನಿನ್ನ ವಾಹನನ ಅದು? ಮರಲದೇ ಮೊದಲು. ನಮ್ಮ ಮನೆಯಲ್ಲಿ ಇದು ಗೊಬ್ಬರ ಗುಂಡಿ ಹೆಂಗಂದ್ರೆ, ನಮ್ಮ ದನದಿಂದ ಏನು ಗೊಬ್ಬರ ಬರ್ತದೆ, ಅಂದ್ರೆ ಸೆಗಣಿ ಬರ್ತದೆ, ಅದನ್ನ ಇದಕ್ಕೆ ತಕೊಂಡು ಬಂದು ಹಾಕಿ ಸೋಗೆ ಮಡಲು ಎಲ್ಲ ಹಾಕಿ ಗೊಬ್ಬರ ಪ್ರಿಪೇರ್ ಮಾಡ್ತೇವೆ. ನಾವು ಇದನ್ನ ಅಲ್ಲಿರುವ ತೋಟಕ್ಕೆ ಹಾಕ್ತೇವೆ. ನಮ್ಮ ಮನೆಯಲ್ಲಿ ಏನು ಸೆಗಣಿ ಸಿಗ್ತದೆ ಅದರಿಂದ ನಾವು ಗೋಬರ್ ಗ್ಯಾಸ್ ಕೂಡ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ ಒಂದು ಕೆಲ್ಸದವರೆಲ್ಲ ಸೇರಿ ಒಂದು 50 ಜನಕ್ಕೆ ಅಡಿಗೆ ಆಗುತ್ತೆ. ಅದಕ್ಕೋಸ್ಕರ ಗೋಬರ್ ಗ್ಯಾಸ್ ನ ಬಳಕೆ ಮಾಡ್ತೀವಿ. ಇಲ್ಲಾಂದ್ರೆ ಸಿಲಿಂಡರ್ಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ. ಇದು ಗೋಬರ್ ಗ್ಯಾಸ್ ಹಂಡೆ. ಇದನ್ನ ಸ್ವಲ್ಪ ಹಿಂಗ್ ಅಲ್ಲಾಡ್ಸಿದ್ರೆ ಅಲ್ಲೇ ಜಾಸ್ತಿ ಗ್ಯಾಸ್ ಬರುತ್ತೆ. ಹಂಗಲ್ಲುಂಟಾ? ಕೆಲವೊಮ್ಮೆ ಬ್ಲಾಕೇಜ್ ಎಲ್ಲ ಆಗುತ್ತೆ, ಗ್ಯಾಸ್ ಅಲ್ಲಿ ಬರಲ್ಲ. ಅವಾಗ ಇದನ್ನ ಹಿಂಗ್ ಅಲ್ಲಾಡ್ಸಿದ್ರೆ ಇದು ಸ್ಲರಿ ಪ್ರಿಪೇರ್ ಮಾಡುವ ಪಿಟ್ ಎಲ್ಲ ಇದೆ, ನೀವು ನೋಡಿರ್ತೀರಾ. ಈಸಿ ಡ್ರೈ ಕೌಡಂಗ್. ಮತ್ತೆ ಇದೆಲ್ಲ ಕಟ್ಟಿಗೆ. ನಾವು ನಮ್ಮ ಮನೆಯಲ್ಲಿ ಗೀಸರ್ ಎಲ್ಲ ಬಳಕೆ ಮಾಡಲ್ಲ. ಇವಾಗ್ಲೂ ಕಟ್ಟಿಗೆಯನ್ನು ಇಟ್ಟು ಬೆಂಕಿ ಹಾಕಿ ಅದರ ಮಂಡೆಯಲ್ಲಿ ಸ್ನಾನ. ಮಂಡೆ ಬನ್ನಿ ತೋರಿಸ್ತೇನೆ ನೋಡಿ. ಇಲ್ಲಿ ನಾವು ಬೆಂಗಳೂರಲ್ಲಿ ಗಿಡ ನಟ್ರು ಬದುಕು ಬರುದಿಲ್ಲ. ಇದು ನೋಡಿ, ಇದು ಮಾವಿನ ಹಣ್ಣು ತಿಂದು ಬಿಸಾಡಿದ್ದು, ಅದ್ರಲ್ಲಿ ಸಹ ಗಿಡ ಬಂದಿದೆ. ಅದ್ಭುತ. ಇದೆಂತ? ಹಂಡೆ. ಇದರಲ್ಲಿ ನಾವು ಬಿಸಿ ನೀರು ಮಾಡಿಕೊಂಡು ತಾಮ್ರದ. ನಾವೀಗ ತೋಟಕ್ಕೆ ಹೋಗ್ತಾ ಇದ್ದೇವೆ. ನಾನು ನಿಮಗೆ ತೋಟ ತೋರಿಸ್ತೇನೆ. ನಾವು ಯೋಚನೆ ಮಾಡಿದೆವು, ಆ ತೋಟ ಇಷ್ಟನಾ ಈಚೆ ತೋಟ ಇಷ್ಟನಾ ಅಂತ. ಆಗ ಫ್ರೂಟ್ಸ್ ಇದು ಗಿಡ ಎಲ್ಲ ತೋರಿಸ್ಲಿಕ್ಕೆ ಹೋಗುವಾಗ ಹಾವು ಸಿಕ್ಕಿತಾ. ನನಗೆ ಹಾವಂದ್ರೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ ಅಲ್ಲಿ ಆ ಜಾಗಕ್ಕೆ ಹೋಗುದು ಬೇಡ, ನಾವ್ ಈಚೆ ಸೈಡ್ ಜಾಗಕ್ಕೆ ಹೋಗುವ ಅಂತೇಳಿ. ಇದು ನಮ್ಮ ತೋಟ. ತೆಂಗಿನ ಮರ ಮಧ್ಯ ಮತ್ತೆ ಬಾರ್ಡರ್ಗೆಲ್ಲ ತೆಂಗಿನ ಮರ ಹಾಕಿದ್ದೇವೆ. ಆ ನಂತರ ಅಡಿಕೆ ಎಲ್ಲ ನಾನ್ ಚಿಕ್ಕ ವಯಸ್ಸಿನ ಇದೆ ಮರ ಇರುದು, ತುಂಬಾ ಉದ್ದ ಮರ ಇರುದು. ಮಧ್ಯದಲ್ಲಿ ಹೊಸ ಗಿಡಗಳನ್ನೆಲ್ಲ ನಟ್ಟಿದ್ದೇವೆ. ಎಲ್ಲ ಹೆಚ್ಚಿನ ಮರಕ್ಕೆ ಪೆಪ್ಪರ್ ಇದು ಬಳ್ಳಿ ಹಾಕಿದ್ದಾರೆ. ಯಾಕಂದ್ರೆ ಪೆಪ್ಪರ್ ರೇಟ್ ಒಳ್ಳೆ ಇದೆ. ಕಮರ್ಷಿಯಲ್ ಕ್ರಾಪ್ ಮಾತ್ರ ನಾವು ಬೆಳೆಯುವುದು, ಅಂದ್ರೆ ಅಕ್ಕಿ, ಬೇಳೆ ಮತ್ತೆ ರಾಗಿ ಈ ತರದ್ ಯಾವ್ದು ಬೆಳೆಯಲ್ಲ. ನನ್ನ ಅಪ್ಪನಿಗೆ ಇಷ್ಟ ಆದ ಫ್ರೂಟ್ಸ್, ನನ್ನ ಅಮ್ಮ ಎಲ್ಲ ನೋಡಿ ಇಷ್ಟಪಟ್ಟ ಫ್ರೂಟ್ಸ್ ಇದನ್ನೆಲ್ಲ ತಕೊಂಡ್ ಬಂದು ಹಾಕ್ತಾರೆ. ಎಲ್ಲ ಫುಲ್ ನ್ಯಾಚುರಲ್ ಆಗಿ ಎಲ್ಲ ಬೆಳಿತಾರೆ. ತೋಟವನ್ನು ಎಲ್ಲಿಂದ ತೋರಿಸಿದ್ರು ಸಹ ಸೇಮೆ. ನಾನು ಫುಲ್ ತೋಟ ಅಂತ ತೋರಿಸ್ಲಿಕ್ಕೆ ಆಗುದಿಲ್ಲ, ಅಷ್ಟು ನಡಿಲಿಕ್ಕೆ ಸಹ ಪುರ್ಸೋತಿಲ್ಲ ನಮಗೆ. ಬಟ್ ನಾನು ನಿಮ್ಗೆ ಮೇಜರ್ ನಮ್ಮ ತೋಟದ ಎಂಟ್ರೆನ್ಸ್ ಇದೆಯಲ್ಲ, ಹಾಗಂತ ಹೇಳಿ ನಮ್ಮ ತೋಟದಲ್ಲಿ ಇರುವ ಅಡಿಕೆಯನ್ನು ಕದಿಲಿಕ್ಕೆ ಬರಬೇಡಿ, ನಮ್ಮಿಂದ ದೂರನೇ ಇರಿ. ನಾವು ತುಂಬಾ ನೆಮ್ಮದಿಯಲ್ಲಿದ್ದೇವೆ. ಅದೆಂತಕಂದ್ರೆ ನಾನು ಕೆಲವೊಂದು ನ್ಯೂಸ್ ಅಲ್ಲೆಲ್ಲ ನೋಡಿದ್ದೇನೆ, ಯೂಟ್ಯೂಬ್ ವಿಡಿಯೋ ನೋಡಿ ಕದಿಲಿಕ್ಕೆ ಕಳ್ಳರು ಸ್ಕೆಚ್ ಹಾಕಿದ್ರು ಅಂತ ಹೇಳಿ. ನಮ್ಮನೆ ಹೇಗಿರ್ತದೆ, ಎಲ್ಲಿಂದ ನುಗ್ಗುದು ಅದು ಇದೆಲ್ಲ ಅಂತ ಹೇಳಿರ್ತಾರಲ್ಲ, ಅದೆಲ್ಲ ನೋಡಿ ಅದ್ ನಂತರ ಅವರು ಪ್ಲಾನ್ ಮಾಡಿ ಇನ್ನು ಕದಿಲಿಕ್ಕೆ ಬರುದು ಬೇಡ ಅಂತ. ನನ್ನ ಅಪ್ಪ ಪಾಪ ನೆಮ್ಮದಿಯಲ್ಲಿದ್ದಾರೆ. ನಾನೊಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿ ಮತ್ತೆ ಇನ್ನು ಕಳ್ಳ ಬಂದು ನನ್ನ ಅಪ್ಪ ನಂಗೆ ಬೈಲಿಕ್ಕಿದ್ದಾರೆ. ಮತ್ತೆ ತೋಟದ ಮಧ್ಯೆ ಒಂದು ಹೊಳೆನು ಹರ್ಕೊಂಡು ಹೋಗ್ತಾ ಇದೆ, ಮಧ್ಯದಲ್ಲಿ ಒಂದು ಕೆರೆ ಇದೆ. ಅದನ್ನ ನಾನು ಒಂದು ವ್ಲಾಗ್ ಅಲ್ಲಿ ತೋರಿಸಿದ್ದೆ ನಿಮ್ಗೆ, ಕೆರೆ ಇದೆ ಅಂತ. ಮತ್ತೆ ಇನ್ನೊಂದು ಊರಲ್ಲಿ ಎಷ್ಟು ಶೆಕೆ ಇದೆ ಅಂದ್ರೆ ನಾನು ಇಡೀ ವ್ಲಾಗ್ ಅಲ್ಲಿ ಬರೀ ಬೆವರು ಒರೆಸುದೇ ಆಗ್ತಾ ಇದೆ ನಂಗೆ. ಸಖತ್ ಶೆಕೆ ಮಾತ್ರ. ಬಟ್ ತೋಟದ ಮಧ್ಯೆ ತಂಪು ಇರುತ್ತದೆ, ಆದ್ರೂ ಸಹ ಹ್ಯೂಮಿಡಿಟಿ ಅನ್ನೋದು ಊರಲ್ಲಿ ಇದ್ದೇ ಇರ್ತದಲ್ಲ. ಮತ್ತೆ ನಿನ್ನೆ ತುಂಬಾ ಮಳೆ ಆಗಿದೆ ಅಂತೆ, ಆದ ಕಾರಣ ಸ್ವಲ್ಪ ಶೆಕೆ ಜಾಸ್ತಿ ಇವತ್ತು ಅಂತ. ಚಿಕ್ಕ ಇರುವಾಗ ನಾನು ಇದ್ರ ಮೇಲೆ ಕುತ್ಕೊಳ್ಳುದು,
ಆಯ್ತಾ. ನಮ್ಮ ಮನೆಯಲ್ಲಿ ಹೀಗೆ ನಾವು ಕಾರ್ ಇಳಿದುಕೊಂಡು ಬರೋ ಜಾಗ ಇದೆಯಲ್ಲ, ಆಗ ಅದು ಮಣ್ಣಿದಾಗಿತ್ತು. ನಾನು ಅದ್ರಲ್ಲಿ ಕೂತ್ಕೊಳ್ಳುದು, ನನ್ನ ಅಣ್ಣ ಇದನ್ನ ಎಳ್ಕೊಂಡು ಹೋಗುದು. ಅದು ನಮ್ಗೊಂದು ಬಾರಿ ಥ್ರಿಲ್ ಕೊಡ್ತಾ ಇತ್ತು. ಮತ್ತೆ ಅಣ್ಣ ಕೂತ್ಕೊಳ್ಳುದು, ನಾನು ಮತ್ತೆ ನನ್ನ ತಂಗಿ ಎಳ್ಕೊಂಡು ಹೋಗುದು. ನಾವು ಸೋಗೆ ಸಿಕ್ಕಿದ್ರೆ ಸಾಕು ಎಳ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಇದ್ರಲ್ಲಿ ಹೀಗೆ ಇದನ್ನ ಕಟ್ ಮಾಡಿ ಊಟಕ್ಕೆ ಎಲೆ ತಟ್ಟೆ ಮಾಡ್ತಿದ್ವಿ ಅಲ್ಲ, ಹೀಗೆ ಇದ್ರಲ್ಲಿ ಹೀಗೆ ಕಟ್ ಮಾಡೋದು ಹೀಗೆ ಶೇಪ್ ಅಲ್ಲಿ. ಇದ್ರಲ್ಲೂ ಗಂಜಿ ಎಲ್ಲ ಹಾಕಿ ಕೊಡ್ತಾ ಇದ್ರು, ಬಾರಿ ಜಾಲಿ. ಇದು ಸಿಂಗಾರದ ಹೊರಗಡೆದ್ದು ಪಿಂಗಾರ, ಅದೇ ಸಿಂಗಾರ ಪಿಂಗಾರ ಸಿಂಗಾರ ಸಿರಿಯೇ, ಇದರ ಹೊರಗಡೆದು ಕವರ್. ಇದನ್ನ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನಾದ್ರು ಥಿಂಗ್ಸ್ ಬೇಕಾದ್ರೆ, ಅಂದ್ರೆ ಈಗ ಕ್ಯಾರಂ ಬೋರ್ಡ್ ಬೇಕು ಇಲ್ಲ ಸೈಕಲ್ ಬೇಕು ಅಂತ ಹೇಳಿದ್ರೆ ನಮ್ಮಮ್ಮ ಏನ್ ಮಾಡ್ತಿದ್ರು ಅಂದ್ರೆ, ಇದನ್ನ ನೀವು ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀರೋ ಅಷ್ಟು ರುಪೀಸ್ ನಿಮ್ಗೆ, ಆ ರುಪೀಸ್ ಅಲ್ಲಿ ನೀವು ಅಂದ್ರೆ ಇದನ್ನ 100 ಕಲೆಕ್ಟ್ ಮಾಡಿದ್ರೆ ನಾವು ನಮ್ಗೆ 100 ರುಪೀಸ್ ಕೊಡ್ತಾರೆ. ನಾವ್ ಅದ್ರಲ್ಲಿ ಕ್ಯಾರಂ ಬೋರ್ಡ್ ತಕೊಂಡಿದೀವಿ, ಚೆಸ್ ಬೋರ್ಡ್ ತಕೊಂಡಿದೀವಿ. ಶಾಲೆ ಫೀಸ್ ಎಲ್ಲ ಇದರಿಂದನೇ ಕಟ್ಟಿದ್ದು? ಇಲ್ಲ ಇಲ್ಲ, ಹಾಗೆ ಸ್ಟೋರಿ ಇಲ್ಲ. ಎಕ್ಸಾಮಿಗೆ ನಾನು ನಿಜ ಹೆಕ್ಕಿಕೊಂಡು ಹೋಗಿ ಅಮ್ಮನಿಗೆ ಕೊಟ್ಟು ಎಕ್ಸಾಮ್. ಇಲ್ಲ, ನಂಗೆ ಪಾಪ ಅಪ್ಪ ಅಮ್ಮ ಕಷ್ಟ ಕೊಡ್ಲಿಲ್ಲ. ನಮ್ಗೆ ಕಷ್ಟ ಅಂತ ಕೊಡ್ಲಿಲ್ಲ, ಬಟ್ ದುಡ್ಡಿದ್ದು ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಹೇಳಿ ಈಗ ತೋಟದಲ್ಲೆಲ್ಲ ಕೆಲಸ ಮಾಡಿಸ್ತಾ ಇದ್ರು. ಮತ್ತೆ ಟಾಯ್ಲೆಟ್ ಒಂದು ಕ್ಲೀನ್ ಮಾಡಿದ್ರೆ 100 ರುಪೀಸ್. ಈಗ್ಲೂ ಅದಕ್ಕೆ ಅದು ಬುದ್ಧಿ ಬಂದಿದೆ, ಟಾಯ್ಲೆಟ್ ತೊಳೆಯುದು. ನಮ್ಗೆ ಅದ್ರಲ್ಲಿ ಏನ್ ಬೇಕಂದ್ರೆ ಬಾಲಮಂಗಳ ಚಿತ್ರಕಥೆ, ಬಾಲಮಂಗಳ ಚಿತ್ರಕಥೆ, ತುಂತೂರು, ಗಿಳಿವಿಂಡು ಎಲ್ಲ ಬರ್ತಿತ್ತು ಗೊತ್ತಾ. ವೀಕ್ಲಿ ಒನ್ಸ್ ಅದನ್ನ ಬೈ ಮಾಡುವಾಗ 15 ಡೇಸ್ಗೆ ಒಮ್ಮೆ, ಮತ್ತೆ ಮಂತ್ದೊಮ್ಮೆ ಎಲ್ಲ ಬರ್ತಿತ್ತಲ್ಲ, ಅದೆಲ್ಲ ಬೈ ಮಾಡ್ಲಿಕ್ಕೆ ನಮ್ಗೆ ದುಡ್ಡು ಅದ್ರಿಂದಾನೇ ಬರ್ತಾ ಇತ್ತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಎಂತಕ್ಕೆ ಮಾಡ್ತಿದ್ರು ಅಂದ್ರೆ ದುಡ್ಡಿದ್ದು ಬೆಲೆ ಗೊತ್ತಾಗ್ಲಿ, ದುಡ್ಡು ಮರದಲ್ಲಿ ಬೆಳೀತದೆ ಅಂತ ಹೇಳಿ ಅನ್ಕೊಳ್ಳುದು ಬೇಡ, ಕೃಷಿ ಖರ್ಚು ಮಾಡೋ ಬುದ್ಧಿ ಬರುದು ಬೇಡ ಅಂತ ಹೇಳಿ ನನ್ನ ಅಪ್ಪ ಅಮ್ಮ ಇಬ್ರು ಹಾಗೆ ಮಾಡ್ತಾ ಇದ್ರು. ಮರದಲ್ಲಿ ಬೆಳೆಯುದಲ್ಲ, ಮರದಲ್ಲಿ ಬೆಳೆದದ್ದು ಕೆಳಗೆ ಬಿದ್ದದ್ದನ್ನು ಹೆಕ್ಕಿ ಕೊಟ್ಟು ದುಡ್ಡು ಮಾಡಬಹುದು ಅಂತ ಒಂದು ತೋರಿಸಿಕೊಟ್ರು ನಿಂಗೆ ಅಲ್ವಾ? ಸತ್ಯ ಅಲ್ಲ? ಅದು ನಂಗೆ ಗೊತ್ತಾದ್ದು ತುಂಬಾ ಲೇಟ್ ಆಗಿ. ಅಡಿಕೆಯಿಂದ ದುಡ್ಡು ಬರ್ತದೆ ನಾನು ಅನ್ಕೊಂಡೆ. ಅಲ್ಲೂ ನಿಂಗೆ ಲೇಟ್ ಗೊತ್ತಾಗಿದೆ, ಇಲ್ಲೂ ಅಷ್ಟೇ. ನಾನು ಹೇಳಿ ಆದ್ಮೇಲೆ ನಿಂಗೆ ಪ್ರೊಸೆಸ್ ಆಗ್ಲಿಕ್ಕೆ 10 ಸೆಕೆಂಡ್ ಬೇಕಾಯ್ತು. ಮತ್ತೆ ನಮ್ದು ತೋಟದ ಎಂಡಲ್ಲಿ ಸ್ವಲ್ಪ ಕಬ್ಬೆಲ್ಲ ಬೆಳೆದಿದ್ದಾರೆ, ಅಂದ್ರೆ ಸುಮ್ನೆ ಬಾಯಿ ರುಚಿಗೆ. ಆ ನಂತರ ಅಲ್ಲಿ ಅರಿಶಿನ ಎಲೆ ಎಲ್ಲ ಇದೆ, ಪತ್ರೊಡೆ ಎಲೆ ಎಲ್ಲ ಕಡೆ ಬೆಳೆದಿರ್ತದೆ. ಅದು ಒಂದು ಗಿಡ ಅಷ್ಟೇ ಇರುದು, ಅದು ಬೆಳೆದಿಲ್ಲ. ಖರ್ಚಿಗಾಗುವಷ್ಟು ಎಲ್ಲ ಚೂರ್ 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 ಬೆಳೆದಿರ್ತಾರೆ. ನಿಮ್ಮಲ್ಲಿ ಕರೆಂಟ್ ಎಲ್ಲ ಉತ್ಪಾದನೆ ಮಾಡುದಿಲ್ವಾ? ಇಲ್ಲ, ಅದಕ್ಕೆ ಫಾಲ್ಸ್ ಎಲ್ಲ ಬೇಕಲ್ಲ. ಅಲ್ಲ, ಅದೇ ಮಾಡ್ಲಿಲ್ವಾ? ಇಲ್ಲ, ಅದೊಂದು ಬಾಕಿ ಇದೆ, ಅಪ್ಪನ ಹತ್ರ ಹೇಳ್ಬೇಕು. ಹಾ, ನಮಸ್ಕಾರ. ಎಂಚಲ್ಲಾರ್ ಅಂಡ ವನಸ್ ಅಂದ್ ನಮ್ಮ ತೋಟದ ಮಧ್ಯದಲ್ಲಿ ಇದಕ್ಕಿಂತ ಆಚೆ ಒಂದು ಕ್ವಾರ್ಟರ್ಸ್ ಇದೆ. ಸೊ ಅವರಿಗೋಸ್ಕರ ನಾವು ಒಂದ್ ಸ್ವಲ್ಪ ಜಾಗ ಮಧ್ಯದಲ್ಲಿ ಬಿಟ್ಟಿದ್ದೇವೆ ಓಡಾಡ್ಲಿಕ್ಕೆ ಅಂತ ಹೇಳಿ. ನಮ್ಮ ಆಚೆಯ ತೋಟದವರು ಸಹ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ತಮ್ಮಣ್ಣ ಅಂತ ಹೇಳಿ, ಎಲ್ರಿಗೆ ಅನುಕೂಲ ಆಗ್ಲಿ ಅಂತ. ಇಲ್ಲಾಂದ್ರೆ ನಾವು ಮೊದ್ಲು ನಮ್ಮ ಮನೆಗೆ ಬರ್ಲಿಕ್ಕೆ ರೋಡ್ 5 ಕಿಲೋಮೀಟರ್ ಸುತ್ತ ಹಾಕೊಂಡು ಬರ್ಬೇಕಿತ್ತು. ಈಗ ಅರೌಂಡ್ 1 ಕಿಲೋಮೀಟರ್ ಅಲ್ಲಿ ಮೇನ್ ರೋಡ್ ರೀಚ್ ಆಗ್ಲಿಕ್ಕೆ ಆಗ್ತದೆ. ಸೂಪರ್. ನಾವು ಚಿಕ್ಕ ಇರುವಾಗ 1 to 6 ನಾನೊಂದು ಪ್ರಗತಿ ಅಂತ ಒಂದು ಸ್ಕೂಲಿಗೆ ಹೋಗ್ತಾ ಇದ್ದೆ, ಆಯ್ತಾ. ಅಲ್ಲಿ ಅವರು ಸ್ಕೂಲ್ ಬಸ್ ಅಲ್ಲಿ ಬಿಡೋದೇಳಿ ನಮ್ಗೆ ಸ್ಕೂಲ್ ಬಸ್ ಮನೆಯವರೆಗೆ ಬರುದಿಲ್ಲ. ಸ್ಕೂಲ್ ಬಸ್ ಬಿಡೋದು 3 ಕಿಲೋಮೀಟರ್ ಆ ಕಡೆ, ಅಲ್ಲಿಂದ ನಡ್ಕೊಂಡ್ ಬರ್ಲಿಕ್ಕೆ, ಮತ್ತೆ ಅಲ್ಲಿಂದ ಓಡಿಕೊಂಡು ಬರುದು ನಡ್ಕೊಂಡೆಲ್ಲಿ. ಸಂಜೆ ಇದೆಲ್ಲ ಶಕ್ತಿಮಾನ್ ಎಲ್ಲ ಶುರು ಆಗ್ತಿತ್ತಾ, ಮ್ಯಾಚ್ ಮಾಡ್ಲಿಕ್ಕೆ ಓಡಿ ಬರುದಾ? ಅದಕ್ಕೆ ಓಡಿ ಅಂದ್ರೆ ಎಂತ, ಲೈಕ್ ನನ್ನ ತಂಗಿ ಸ್ಲೋ ಇರ್ತಿದ್ಲ, ನಾನೇನ್ ಮಾಡುದು, ಮೀನಾಕ್ಷಿ ಅಂತ ಒಬ್ರು ಅಜ್ಜಿ ಇದ್ರು, ಅವ್ರು ತೀರ್ ಹೋದ್ರು. ಅವ್ರು ಬರ್ತಾರೆ ಈಗ ಬರ್ತಾರೆ ಅಂತ ಹೇಳಿ ಹೆದ್ರಿಸಿ ಎಲ್ಲ ಓಡಿಕೊಂಡ್ ಬರುದು. ಹೊಳೆ ಇದೆಯಲ್ಲ, ಹೊಳೆಗೆ ಹಾರುದು, ನೀರಲ್ಲಿ ಆಟ ಆಡುದು. ಮತ್ ನಾವ್ ಹೇಳುದು ನಾವು ತಪ್ಪಿ ಬಿದ್ದದು ಹೊಳೆಗೆ ಅಂತ ಹೇಳಿ, ಆಯ್ತಾ. ಮತ್ತೆ ನಂಗೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಚಪ್ಪಲಿ ಎಲ್ಲ, ಇಪ್ಪತ್ತೊಂದು ಚಪ್ಪಲಿ ಎಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಹೊಳೆಗೆ ಒಂದ್ ಬಿಸಾಡುದು, ಮತ್ತೆ ಹೇಳುದು ನಾವ್ ಜಾರಿ ಬಿದ್ದೆ ಒಂದು ಚಪ್ಪಲಿ, ಇದಕ್ಕೆ ನೀರೆಲ್ಲ ಹೋಯ್ತು ಅಂತ ಹೇಳಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ. ಸೊ ಇದಕ್ಕೆ ಹಳೆ ವಿಡಿಯೋದಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ.
ಏನು 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 ಕಂದ ನೆನ್ಪಾಯ್ತಾ ನಾನು ಯಾರಂತ ಗೊತ್ತಾಯ್ತಾ? ಲಾಸ್ಟ್ ಟೈಮ್ ಹಾಲ್ ಕರ್ತಿದ್ನಲ್ಲ ಗೊತ್ತಾಯ್ತಾ? ತಗೊಳ್ಳಿ ತಿನ್ನಿ 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 ಬಾಯ್ಸ್, ನೀವೆಲ್ಲ ಗಟ್ಮುಟ್ಟಾಗಿರ್ಬೇಕು. ಬಾಯ್ಸ್ ಅಲ್ಲ ಅವ್ರ ಗರ್ಲ್ಸ್. ಸಾರಿ ಗರ್ಲ್ಸ್, ಆಲ್ ಗಟ್ಮುಟ್. ಗಿವ್ ಮಸ್ಟ್ ಮಿಲ್ಕ್, ವಿ ಡ್ರಿಂಕ್. ಓಕೆ, ಗೊತ್ತಾಯ್ತಾ? ನಾನು ಯಾರಂತ ಲಾಸ್ಟ್ ಟೈಮ್ ಹಾಲ್ ಕರ್ತಿದ್ನಲ್ಲ. ಚೆನ್ನಾಗಿದ್ದೀರಾ? ಓ ನಾನ್ ಸೂಪರ್, ನಾನು ಆರಾಮ್. ಈಗ ಮಧ್ಯಾಹ್ನ ಬಂದೆ. ಹೌದು, ಊರ್ಗ್ ಹೋಗಿದ್ದೆ, ಹಂಗೆ ಹಿಂಗ್ ಬರೋಣ ಅಂತ ಬಂದೆ. ಎಸ್, ಸಿಗೋಣ ಮತ್ತೆ. ಏ ಹಾಯ್. ಇಲ್ಲ ಇಲ್ಲ ಬರ್ತೀನಿ, ಮತ್ತೆ ಬರ್ತೀನಿ. ಇದೀನಿ, ನಾಳೆ ತನಕ ಇದ್ದೀನಿ. ಹೌದೌದು, ಓಕೆ ಸರಿ, ಸಿಗೋಣ ಹಂಗಿದ್ರೆ, ಬೈ. ಫ್ರೆಂಡ್ಸ್. ಆ ಭಾಷೆ ನನಗೆ ಮಾತ್ರ ಅರ್ಥ ಆಗುದು. ಅದೊಂದು ಬಾಂಡಿಂಗ್ ಕನೆಕ್ಷನ್ ಇದೆಯಲ್ಲ, ನನಗೆ ಮಾತ್ರ ಗೊತ್ತಾಗೋದು. ಯಾರಿಗೆ ಹೆಚ್ಚಿನವ್ರಿಗೆ ಗೊತ್ತಾಗಲ್ಲ. ನಿಮ್ಗೆಲ್ಲ ಅನಿಸ್ತಿರುತ್ತೆ ಅದು ಮಾತಾಡಲ್ಲ ಅಂತ, ಬಟ್ ಆಕ್ಚುಲ್ ಆಗಿ ನನ್ನ ಹತ್ರ ಮಾತಾಡ್ತಿತ್ತು. ಮುಚ್ಚುಕೊಳ್ಳಿ ಪ್ರಭು. ತೋಟಕ್ಕೆ ಹೋಗಿ ಬಂದ್ರ? ತೋಟಕಾಯಿ ಶಾರ್ಪ್ ಇಲ್ಲ ಅದು. ಒಂದು ಟ್ರೈ ಮಾಡುದ ಮಾಡ್ತೀರ? ನೆಕ್ಸ್ಟ್ ವರ್ಷಕ್ಕೆ ಆಗ್ಬೋದು. ಕರೆಕ್ಟ್ 5 minutes 1 kg ಸುಲಿತಾ ಇದೆ. ಜಸ್ಟ್ ಪ್ರೆಸ್, ಅನಂತರ ಸೈಡ್ ಪ್ರೆಸ್ ಅಂಡ್ ಗೋ. ಊರಿಗೆ ಬಂದು ಗೋಲಿ ಸೋಡಾ ಕುಡಿತಿದ್ರೆ ಹೇಗೆ ಅಲ್ಲ, ಅವರಿಗೆ ಸೋಡಾ ಶರ್ಬತ್. ಒಳ್ಳುಂಟು, ಸೂಪರ್ ಆಗಿದೆ. ಇವ್ರ ಫ್ಯಾಮಿಲಿಯ ಇನ್ನೊಂದು ಬಿಸ್ನೆಸ್ ಮೆಡಿಕಲ್ ಶಾಪ್. ನನ್ನ ಅಮ್ಮನದ್ದು 2 ಮೆಡಿಕಲ್ ಶಾಪ್ ಇದೆ. ಒಂದು ನಿಂತಿಕಲ್ಲಲ್ಲಿ, ಒಂದು ಬೆಳ್ಳಾರೆಯಲ್ಲಿ. ಎರಡನ್ನು ಅವರೇ ನೋಡಿಕೊಳ್ತಾರೆ. ಇವಾಗ ನಾವು ಮನೆಗೆ ಬಂದಿದ್ವಾ, ಊರವರೆಲ್ಲ ನೋಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಮೆಡಿಕಲ್ಗೆ ಬಾ ಅಂತ ಕರೆದ್ರು. ಅಳಿಯ ಬಂದಾಗ ಜಾಸ್ತಿ ಡಿಮಾಂಡ್, ಅಳಿಯನ್ನ ನೋಡ್ಬೇಕು ಅಂತ ಹೇಳಿ, ಅದಕ್ಕೆ ಅಂತ ಹೇಳಿ ಬಂದ್ವಿ. ಇನ್ನೊಂದು ಏನಂದ್ರೆ ಗಿವ್ ಅವೇ ಮಾಡ್ತಾ ಇದೀನಿ, ಒಂದು ಪ್ಯಾರಾಸಿಟಮಲ್ ಸ್ಟ್ರಿಪ್. ನಿಮಗೆ ಸ್ವಲ್ಪ ಕೆಮ್ಮು ಉಂಟು ಅಂತಲ್ಲ, ಗಂಟಲಲ್ಲಿ ಕಿಚ್ ಅತ್ತೆ ಹತ್ರ ಒಂದು ಹೋಗಿ ಸ್ಟೆಪ್ಸ್ ಅಲ್ಲಿ ತಗೊಂಡು. ಇದೆಲ್ಲ ವೆಟರ್ನರಿ ಸೆಕ್ಷನ್, ಮತ್ತೆ ಇದೆಲ್ಲ ಶಾಂಪೂ, ಹೇರ್ ಆಯಿಲ್ ಆ ಸೆಕ್ಷನ್. ಇದು ಪೆಡಿಗ್ರಿ, ಪ್ಯೂರ್ ಪೆಟ್ ಎಲ್ಲ ಇದೆಲ್ಲ ಅದ್ರ ಸೆಕ್ಷನ್. ಇಲ್ಲಿ CC ಕ್ಯಾಮೆರಾ ಇದೆ, ಕಳ್ಳರೆಲ್ಲ ಬಂದ್ರೆ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಕಳ್ಳರೇ ಇದ್ದಾರೆ. ಇದು ನಾನು ಹುಟ್ಟಿದಂತ ಜಾಗ, ಇದು ನಮ್ಮ ಊರು. ನಮ್ಮ ಊರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓ ಹೇಳದ್ ಮರ್ತೋಯ್ತು, ಪಕ್ಕದಲ್ಲಿರೋ ಗಂಟೆ ನೋಡಿರಪ್ಪ. ಲವ್ ಯು ಆಲ್, ಸಿ ಯು, ಬೈ ಬೈ.